ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದ ಮೂಲಕ SATS ನಲ್ಲಿ ಶಿಕ್ಷಕರು ತಮ್ಮ ಲೆಸನ್ ಪ್ಲಾನ್ ಅನ್ನ ಯಾವ ರೀತಿ ಬರೀತಕ್ಕಂಥದ್ದು ಮತ್ತು ಅದನ್ನು ಅಪ್ಲೋಡ್ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನ ಈ ವಿಡಿಯೋದ ಮೂಲಕ ನೋಡ್ತಾ ಹೋಗೋಣ. ಸ್ನೇಹಿತರೆ, ತಾವು ಗಮನಿಸ್ತಾ ಇದ್ರೆ ಈ ಒಂದು ಇಂಟರ್ಫೇಸ್ ಅನ್ನ ಇಲ್ಲಿ ಟೀಚರ್ ಅಂತೆಲ್ಲ ಕ್ಲಿಕ್ ಆಗಿದೆ. ಇಲ್ಲಿ ನಿಮ್ಮ KGID ನಂಬರ್ ಅನ್ನ ಎಂಟ್ರಿ ಮಾಡ್ತೀರಿ. KGID ನಂಬರ್ ಅನ್ನ ಎಂಟ್ರಿ ಮಾಡಿ ಗೆಟ್ OTP ಕೊಡ್ತೀರಿ. OTP ಬರುತ್ತೆ. OTP ಎಂಟ್ರಿ ಆದ ನಂತರದಲ್ಲಿ ನೀವು ಲಾಗಿನ್ ಆಗ್ತೀರಿ. ಇದು ಆಲ್ರೆಡಿ ಹಿಂದಿನ ಸಾಕಷ್ಟು ವಿಡಿಯೋಸ್ಗಳಲ್ಲಿ ನೋಡಿದ್ದೀರಿ. ಈಗ ಲಾಗಿನ್ ಆದ ನಂತರದಲ್ಲಿ ಯಾವ ರೀತಿ ಲೆಸನ್ ಪ್ಲಾನ್ ಅನ್ನ ಬರೀತಕ್ಕಂಥದ್ದು ಸ್ಯಾಟ್ಸ್ ನಲ್ಲಿ ಅಂತಕ್ಕಂಥದ್ದನ್ನು ನೋಡೋಣ. ನೋಡಿ, OTP ಅನ್ನ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ OTP ಬರುತ್ತೆ. ಬಂದಂತ OTP ಅನ್ನ ಇಲ್ಲಿಗೆ ಎಂಟ್ರಿ ಮಾಡ್ತೀರಿ. ಎಂಟ್ರಿ ಮಾಡಿದ ನಂತರದಲ್ಲಿ ವೆರಿಫೈ OTP. ನೋಡಿ, ಇಲ್ಲಿ OTP ಅನ್ನು ಎಂಟ್ರಿ ಮಾಡ್ತೀರಿ. ನಂತರ ವೆರಿಫೈ OTP ಅಂತ ಹೇಳಿ ಕೊಡ್ತೀರಿ. ಕೊಟ್ಟ ನಂತರದಲ್ಲಿ OTP ವೆರಿಫೈ ಆಗಿ ನೀವು ಲಾಗಿನ್ ಆಗ್ತೀರಿ. ನೋಡಿ, ನೀವು ವೆರಿಫೈ OTP ಕೊಟ್ಟ ನಂತರದಲ್ಲಿ ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ ಲೆಸನ್ ಪ್ಲಾನ್ ಅಂಡ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್. ಲೆಸನ್ ಪ್ಲಾನ್ ಮತ್ತು LBAಗೆ ಸಂಬಂಧಪಟ್ಟಂತ ಒಂದು ಇಂಟರ್ಫೇಸ್ ಈ ಒಂದು ಪೇಜ್ ಆಗಿರುತ್ತೆ. ತಾವು ಗಮನಿಸ್ತಾ ಇದ್ರಿ, ಇಲ್ಲಿ ನಿಮ್ಮ ಶಿಕ್ಷಕರ ಹೆಸರು ಬರುತ್ತೆ. ನೀವು ಯಾವಾಗ ಓಪನ್ ಮಾಡ್ಕೊಂಡಿರ್ತೀರ ಅದ್ರ ಡೇಟ್ ಬರುತ್ತೆ. ಇದಾದ ನಂತರದಲ್ಲಿ ಸ್ನೇಹಿತರೆ ನೋಡಿ, ಇಲ್ಲಿ ಈ ಒಂದು ಭಾಗದಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ನೋಡಿ, ಇಲ್ಲಿ ಮೊಬೈಲ್ ನಲ್ಲೇ ನಾನು ಇದು ಮಾಡ್ತಿರ್ತಕ್ಕಂಥದ್ದು. ಸಾಕಷ್ಟು ಶಿಕ್ಷಕರು ಮೊಬೈಲ್ ನಲ್ಲಿನೇ ಇದನ್ನ ಮಾಡೋದ್ರಿಂದ ನೋಡಿ, ಈ ಭಾಗದಲ್ಲಿ ಕಾಣ್ತಾ ಇದೆ ನೋಡಿ, 3 ಗೆರೆಗಳು ಕಾಣ್ತವೆ. ಆ 3 ಗೆರೆಗಳ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನೋಡಿ, ಕ್ಲಿಕ್ ಮಾಡಿದಂತ ಒಂದು ಸಂದರ್ಭದಲ್ಲಿ ಈ ತರದ ನೋಡಿ, ಕ್ಲಿಕ್ ಮಾಡಿದ ನಂತರದಲ್ಲಿ ನೀವು ಮೊಬೈಲ್ ಅನ್ನ ಝೂಮ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ತುಂಬಾ ಚಿಕ್ಕದಾಗಿ ಕಾಣುತ್ತೆ, ಏನು ಅಂತಕ್ಕಂಥದ್ದು ಗೊತ್ತಾಗಲ್ಲ. ಝೂಮ್ ಮಾಡ್ಕೊಂಡ್ಬಿಟ್ರೆ ಆಯ್ತು. ನೋಡಿ, ಈ ರೀತಿ ಝೂಮ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಏನ್ ಬರುತ್ತೆ ಅಂತ ಕಾಣುತ್ತೆ. ನೀವು ಇಲ್ಲಿ ಟೀಚರ್ಸ್ ಪ್ರೊಫೈಲ್ ಬರುತ್ತೆ. ಟೀಚರ್ ಪ್ರೊಫೈಲ್ ಬೇಕಾದ್ರೆ ನೀವು ಕ್ಲಿಕ್ ಮಾಡಿ ನೋಡಬಹುದು. ಅಲ್ಲಿ ನಿಮ್ಮ ಹೆಸರು, KGID ನಂಬರು, ನಿಮ್ಮ ಶಾಲೆ ಹೆಸರು, ಮತ್ತೊಂದು ಮಗದೊಂದು ಬರುತ್ತೆ. ಇಟ್ಸ್ ಓಕೆ. ನೆಕ್ಸ್ಟ್ ನಮಗೆ ಈ ಅಸೆಸ್ಮೆಂಟ್ ಬಗ್ಗೆ, ನಾನು ಅಸೆಸ್ಮೆಂಟ್ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಯಾವ ರೀತಿ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಬೇಕು ಅಂತಕ್ಕಂಥದ್ದು. ಈ ವಿಡಿಯೋದಲ್ಲಿ ಲೆಸನ್ ಪ್ಲಾನ್ ಇದು. ಈ ಲೆಸನ್ ಪ್ಲಾನ್ ಯಾವ ರೀತಿ ಬರೀತಕ್ಕಂಥದ್ದು ನೋಡೋಣ. ಈ ಲೆಸನ್ ಪ್ಲಾನ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಆಯ್ತಾ? ಕ್ಲಿಕ್ ಮಾಡಿದಾಗ ನೋಡಿ, ಪಕ್ಕದಲ್ಲಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಪಕ್ಕದಲ್ಲಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ನೀವು ಅದರ ಮೇಲೆ ಹಿಂಗ್ ಕ್ಲಿಕ್ ಮಾಡಿ, ಆ ಪೇಜ್ ಮೇಲೆ ಕ್ಲಿಕ್ ಮಾಡಬೇಕು. ಅರ್ಥ ಆಯ್ತಾ? ನೋಡಿ, ಆ ಪೇಜ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಎಲ್ಲದೂ ಕೂಡ ಆ ಒಂದು ತಿಂಗಳ ಒಂದು ಕ್ಯಾಲೆಂಡರ್ ಓಪನ್ ಆಗ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಯಾವ ದಿನಾಂಕದಿಂದ ಇದು ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಈಗ ಫಾರ್ ಎಕ್ಸಾಂಪಲ್ ನಾನು ನೋಡಿ 11ನೇ ದಿನಾಂಕದಿಂದ ನಾನು ಹಿಂಗೆ, ನೀವು ಆ ಒಂದು ದಿನಾಂಕದ ಮೇಲೆ ಕೈ ಇಟ್ಟು ಸ್ಕ್ರೋಲ್ ಮಾಡ್ತಾ ಹೋಗಿ. ನೀವು ನಿಮ್ಮ ಬೆರಳಿನಿಂದಲೇ ಸ್ಕ್ರೋಲ್ ಮಾಡ್ತಾ ಹೋಗಿ. ಎಷ್ಟು ದಿನಕ್ಕೆ ಬೇಕು ಅಷ್ಟು ದಿನ. ನೀವು ಒಂದು ಪಾಠವನ್ನು ತೆಗೆದುಕೊಳ್ತೀರಿ. ಆ ಪಾಠವನ್ನ ನೀವು ಎಷ್ಟು ದಿನಕ್ಕೆ ಮುಗಿಸ್ತೀರಿ ಅಂತ ನಿಮಗೆ ಗೊತ್ತಾಗುತ್ತೆ. 5 ದಿನ ಬೇಕು, 6 ದಿನ ಬೇಕು, 7 ದಿನ ಬೇಕು. ಎಷ್ಟು ದಿನದ ಆ ಡೇಟ್ ಮೇಲೆ ಕೈ ನೀವು ಬೆರಳನ್ನ ಇಟ್ಟು ಸ್ಕ್ರೋಲ್ ಮಾಡಿದ್ರೆ ಸಾಕು, ಅದು ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆದಾಗ ತಾವು ಗಮನಿಸ್ತಾ ಇದ್ದಾರೆ ಸ್ನೇಹಿತರೆ, ಇಲ್ಲಿ ನೋಡಿ, 11/8/2025ರಿಂದ 14/8/2025ವರೆಗೆ ಇಷ್ಟು ದಿನದಲ್ಲಿ ನಾನು ಮುಗಿಸ್ತೀನಿ ಅಂತೇಳಿ ನೀವು ನಿಮ್ಮ ಪಾಠಕ್ಕೆ ಆಧಾರವಾಗಿಟ್ಟುಕೊಂಡು ಎಷ್ಟು ದಿನ ಬೇಕು ಆಗುತ್ತೆ ಅದ್ರ ಮೇಲೆ ನೀವು ಸ್ಕ್ರೋಲ್ ಮಾಡ್ತಾ ಹೋಗ್ಬೇಕು. ಆಗ ಆ ಡೇಟ್ ಇಲ್ಲಿ ಸೆಲೆಕ್ಟ್ ಆಗುತ್ತೆ. ತನ್ನಷ್ಟು ತಾನೇ ಡೇಟ್ ಸೆಲೆಕ್ಟ್ ಆಗ್ಬಿಡುತ್ತೆ. ಡೇಟ್ ಏನೋ ಸೆಲೆಕ್ಟ್ ಆಯ್ತು. ಅದಾದ ನಂತರದಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಇಲ್ಲಿ ಮೀಡಿಯಂ, ನಿಮ್ದು ಕನ್ನಡ ಮೀಡಿಯಂ ಅಥವಾ ಬೈಲಿಂಗ್ವಲ್ ಆದ್ರೆ ಇಂಗ್ಲಿಷ್ ಮೀಡಿಯಂ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲ ಕನ್ನಡ ಮೀಡಿಯಂ ಆದ್ರೆ ಕನ್ನಡ ಮೀಡಿಯಂ ಅಂತ ಹೇಳಿ ಬರುತ್ತೆ. ಇಲ್ಲಿ ನೋಡಿ, ಈ ಬಾಣದ ಗುರುತಿನ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಲಾಸ್, ಯಾವ ಕ್ಲಾಸ್ ಅಂತ ಸೆಲೆಕ್ಟ್ ಮಾಡ್ತೀರಿ. ಸೆಲೆಕ್ಟ್ ಗ್ರೂಪ್ ಅಂದ್ರೆ ನೀವು ಸ್ಯಾಟ್ಸ್ ಅಲ್ಲಿ ಸೆಲೆಕ್ಟ್ ಮಾಡ್ತೀರಲ್ಲ. ಈಗ 6, 7 ಆದ್ರೆ ನಾವು ಕನ್ನಡ, ಇಂಗ್ಲಿಷ್, ಹಿಂದಿ ಬರುತ್ತೆ, 3 ಲ್ಯಾಂಗ್ವೇಜ್. 1 to 5th ಆದ್ರೆ ಕನ್ನಡ, ಇಂಗ್ಲಿಷ್ ಅಂತ ಬರುತ್ತೆ. ಸಬ್ಜೆಕ್ಟ್, ಯಾವ ಸಬ್ಜೆಕ್ಟು, ಚಾಪ್ಟರ್ ಯಾವುದು ಚಾಪ್ಟರ್, ಲರ್ನಿಂಗ್ ಔಟ್ಕಮ್. ನೀವು ಲರ್ನಿಂಗ್ ಔಟ್ಕಮ್ ಟೆಕ್ಸ್ಟ್ ಬುಕ್ ಅಲ್ಲೂ ಕೂಡ ಸಿಗುತ್ತೆ. ಇಲ್ಲಾಂದ್ರೆ ನಮ್ಮ LBA ಪ್ರಶ್ನೆ ಕೋಟ್ ಇದೆಯಲ್ಲ, ಆ ಪ್ರಶ್ನೆ ಕೋಟಿಯಲ್ಲೂ ಕೂಡ ಲರ್ನಿಂಗ್ ಔಟ್ಕಮ್ ಬರುತ್ತೆ. ಟೀಚಿಂಗ್ ಏಡ್ಸ್, ಅದಕ್ಕೆ ಸಂಬಂಧಪಟ್ಟಂತೆ ನೀವು ಏನ್ ಟೀಚಿಂಗ್ ಏಡ್ಸ್ ಅನ್ನ ಬಳಸ್ತೀರಿ. ಲ್ಯಾಂಗ್ವೇಜ್ ಆದ್ರೆ ಫ್ಲಾಶ್ ಕಾರ್ಡ್ಗಳನ್ನು ಬಳಸ್ತಿರೋ ಅಥವಾ ಮ್ಯಾಥಮೆಟಿಕ್ಸ್ ಗಣಿತ ಕಿಟ್ ಅನ್ನು ಬಳಸ್ತಿರೋ, ಒಟ್ಟು ಟೋಟಲ್ ನಿಮ್ಗೆ ಇದ್ರ ಬಗ್ಗೆ ಅಂತ ತಮಗೆ ಗೊತ್ತೇ ಇದೆ. ನೋಡಿ, ಇಲ್ಲಿ ನಾನು ಮೀಡಿಯಂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಮೀಡಿಯಂ ಅನ್ನ ಕ್ಲಿಕ್ ಮಾಡಿದಾಗ ನಮಗೆ ಕನ್ನಡ ಮತ್ತು ಇಂಗ್ಲಿಷ್ 2 ಬಂತು. ನಾವು ಈಗ ಕನ್ನಡ ಮೀಡಿಯಂ ಆದ್ರೆ ಕನ್ನಡ ಅಂತೇಳಿ ಕ್ಲಿಕ್ ಮಾಡ್ತೀನಿ. ನೋಡಿ, ಇಲ್ಲಿ ತೆಗೆದುಕೊಳ್ತು ಕನ್ನಡ ಅಂತ ತನ್ನಷ್ಟು ತಾನು ಬಂತು. ಇನ್ನು ಇಲ್ಲಿ ಕ್ಲಾಸು, ಇದ್ರ ಮೇಲೆ ಬಾಣದ ಗುರುತಿ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಕ್ಲಾಸ್
ಯಾವುದು ಥರ್ಡ್ ಸ್ಟ್ಯಾಂಡರ್ಡ್ ಅಂತ ತಿಳ್ಕೊಳ್ಳಿ. ಈಗ ಗ್ರೂಪ್ ನೋಡಿ, ಇದು ಗ್ರೂಪ್ ಅನ್ನೋದ್ರ ಮೇಲೆ ನಾವು ಈಗ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇಲ್ಲಿ ಬಂತು ನೋಡಿ, ಎರಡು ಬಂತು. ಯಾವುದು ಕನ್ನಡ ಮೀಡಿಯಂ, ಕನ್ನಡ ಇಂಗ್ಲೀಷು, ಕನ್ನಡ ಮೀಡಿಯಂ, ಕನ್ನಡ ಇಂಗ್ಲೀಷ್, ಹಿಂದಿ ಅಂತೇಳಿ. ನೀವು ಇಂಗ್ಲೀಷ್ ಮೀಡಿಯಂ ಬೈಲಿಂಗ್ವಲ್ ಶಾಲೆಗಳಾಗಿದ್ದರೆ EM ಅಂತೇಳಿ ಬರುತ್ತೆ. EM ಅಂತ ಬಂದು ಕನ್ನಡ ಇಂಗ್ಲೀಷ್ ಬರುತ್ತೆ, EM ಅಂತ ಬಂದು ಕನ್ನಡ ಇಂಗ್ಲೀಷ್ ಹಿಂದಿ ಅಂತ ಬರುತ್ತೆ. ನಾವು 1 to 5th ಆದರೆ ಇದು ಕನ್ನಡ ಮೀಡಿಯಂ ಕನ್ನಡ ಇಂಗ್ಲೀಷ್ ಅಂತ ಇದೆಲ್ಲ ಕ್ಲಿಕ್ ಮಾಡಬೇಕು. 6, 7 ಆದರೆ 6, 7, 8, 9, 10 ಯಾವುದೇ ಕ್ಲಾಸ್ ಆದ್ರೂ ಕೂಡ ಇದನ್ನ ಕ್ಲಿಕ್ ಮಾಡ್ತೀವಿ. ಈಗ ನಾನು ಇಲ್ಲಿ ಮೇಲ್ಗಡೆ ನಾನು ತೆಗೆದುಕೊಂಡಿರ್ತಕ್ಕಂಥ ಕ್ಲಾಸ್ ಯಾವುದು, ಥರ್ಡ್ ಸ್ಟ್ಯಾಂಡರ್ಡ್. ಹಂಗಾಗಿ ನಾನು ಯಾವುದನ್ನು ತೆಗೆದುಕೊಳ್ಬೇಕು, ಇದನ್ನ ಕನ್ನಡ ಇಂಗ್ಲೀಷ್ ಆ ಗ್ರೂಪನ್ನು, ಲ್ಯಾಂಗ್ವೇಜ್ ಗ್ರೂಪನ್ನು ತೆಗೆದುಕೊಳ್ತೀವಿ. ನೆಕ್ಸ್ಟ್ ಇಲ್ಲಿ ಸಬ್ಜೆಕ್ಟ್ ಅನ್ನೋದ್ರ ಮೇಲೆ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ತೀನಿ. ಯಾವ ಸಬ್ಜೆಕ್ಟ್ಗೆ ನಾನು 3ನೇ ಕ್ಲಾಸ್ಗೆ ಯಾವ ಸಬ್ಜೆಕ್ಟಿಂದ ಲೆಸನ್ ಪ್ಲಾನ್ ಬರೀಬೇಕು ಅಂತೇಳಿ. ಈಗ ಫಾರ್ ಎಕ್ಸಾಂಪಲ್ ಕನ್ನಡ ಅಂತ ತಿಳ್ಕೊಳ್ಳಿ. ನಂತರ ಚಾಪ್ಟ್ರು ನೋಡಿ, ಕ್ಲಿಕ್ ಮಾಡ್ತೀನಿ. ಇಲ್ಲಿ ಚಾಪ್ಟರ್ನ ನಾವು 1ನೇ ಚಾಪ್ಟರ್ 2ನೇ ಚಾಪ್ಟರ್ ಪಾಠದ ಹೆಸರು ಕೂಡ ಬರುತ್ತೆ. ನಂತರ ಚಾಪ್ಟರ್ ನೇಮ್, ಇಲ್ಲಿ ಚಾಪ್ಟರ್ ಕೊಡದೇ ಇರೋದ್ರಲ್ಲಿ ಕಲಿದಾಗಿರೋದ್ರಿಂದ ಚಾಪ್ಟರ್ ಹೆಸರು ಕೊಟ್ಟಿಲ್ಲ, ನೀವು ಚಾಪ್ಟರ್ ನೇಮ್ ಅನ್ನು ಇಲ್ಲಿ ಬರಿಬೇಕು. ಲರ್ನಿಂಗ್ ಔಟ್ಕಮ್ಸ್ನ ಇಲ್ಲಿ ಬರಿಬೇಕು. ಲರ್ನಿಂಗ್ ಔಟ್ಕಮ್ ನಮ್ಮ LBA ನಲ್ಲೂ ಬರುತ್ತೆ, ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಬರುತ್ತೆ. ಟೀಚಿಂಗ್ ಏಡ್ಸ್ ಯಾವುದನ್ನು ಬಳಸ್ತೀರಿ ಅನ್ನೋದು. ಇದಾದ ನಂತರದಲ್ಲಿ ಸ್ನೇಹಿತರೆ ತುಂಬಾ ಸಿಂಪಲ್ ಆಗಿದೆ. ಲೆಸನ್ ಪ್ಲಾನ್ ಅಂತೂ ಬರೀತಕ್ಕಂಥದ್ದು ವೆರಿ ವೆರಿ ಈಸಿ. ಪ್ರೋಸೆಸ್ ಅಂಡ್ ಆಕ್ಟಿವಿಟೀಸ್ ನೀವು ಯಾವುದ್ರ ಮೂಲಕ ಶುರು ಮಾಡ್ತೀರಿ, ಏನು ರೈಮ್ಸ್ ಅಂಡ್ ಸಾಂಗ್ಸ್ ಹೇಳೋದ್ರ ಮೂಲಕ ಪಾಠ ಶುರು ಮಾಡ್ತಿರೋ, ಸ್ಟೋರಿ ಟೆಲ್ಲಿಂಗೋ, ಪಿಕ್ಚರ್ ಟಾಕೋ, ಟೈಮ್ ಆರ್ ಗ್ರೂಪ್ ಕಾನ್ವರ್ಸೇಷನೋ, ಸಿಂಪಲ್ ಕ್ವಶನೋ, ಬೋರ್ಡ್ ಡಿಸ್ಪ್ಲೇನೋ, ಯಾವುದು ಅನ್ನೋದನ್ನು ಕ್ಲಿಕ್ ಮಾಡಿ. ಈಗ ನಾನು ಫಾರ್ ಎಕ್ಸಾಂಪಲ್ ರೈಮ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ರೈಮ್ ಮೂಲಕ ಶುರು ಮಾಡಿ. ಡೆವಲಪ್ಮೆಂಟ್ ಫೇಸ್, ಬೆಳವಣಿಗೆ ಅಂತೇಳಿ ಇವೆಲ್ಲ ನಾವು ಲೆಸನ್ ಪ್ಲಾನ್ ಬರೀತಕ್ಕಂಥ ಸಂದರ್ಭದಲ್ಲಿ ನಮ್ಗೆ ಗೊತ್ತಿರುತ್ತೆ. ಏನು ಮಾಡ್ತೀರಿ, ಆಕ್ಟಿವಿಟಿ ಕಾರ್ಡ್ ಬಳಸ್ತಿರೋ, ಗ್ರೂಪ್ ಆಕ್ಟಿವಿಟಿ ಬಳಸ್ತೀರೋ. ನಾನು ಈ ಗ್ರೂಪ್ ಆಕ್ಟಿವಿಟಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಗ್ರೂಪ್ ಆಕ್ಟಿವಿಟಿ. ಕನ್ಕ್ಲೂಷನ್ ಫೇಸ್, ನೀವು ಯಾವುದ್ರ ಮೂಲಕ ಮುಕ್ತಾಯ ಮಾಡ್ತೀರಿ ಅಂತಕ್ಕಂಥದ್ದನ್ನು ನೋಡಿ. ಇಲ್ಲಿ ನಿಮ್ಗೆ ಯಾವ್ದು ಬೇಕು, ಯಾವುದ್ರ ಮೂಲಕ ನಾನು ಸಮರೈಸಿಂಗ್ ಅಂಡ್ ರಿಕ್ಯಾಪ್ಚುಲೇಷನ್ ಮಾಡ್ತಿರೋ, ಸೆಲ್ಫ್ ಇವ್ಯಾಲ್ಯೂಯೇಷನ್ ಕೊಡ್ತಿರೋ, ಗ್ರೂಪ್ ಪ್ರೆಸೆಂಟೇಷನ್ ಕೊಡ್ತಿರೋ, ಯಾವುದೋ ಒಂದನ್ನು ನೀವು ಕ್ಲಿಕ್, ಯಾವುದೋ ಒಂದು ಅಂದರೆ ಆ ಪಾಠಕ್ಕೆ ಸಂಬಂಧಪಟ್ಟಂತೆ ನೀವು ಏನು ಮಾಡ್ತೀರಾ ಅಂತಕ್ಕಂಥದ್ದು. ಚಾಪ್ಟರ್ ವೈಸ್ ಅಸೆಸ್ಮೆಂಟನ್ನು ಯಾವ ರೀತಿ ನಾವು ಈಗಂತೂ ಚಾಪ್ಟರ್ ವೈಸ್ ಅಸೆಸ್ಮೆಂಟಿಗಂತೂ LBA ಕ್ವಶನ್ಸ್ಗಳಿದೆ, ಇಲ್ಲಿಗೆ ನೀವು ಬರೀತೀರಿ ಏನು ಮಾಡ್ತೀರಿ ಅಂತಕ್ಕಂಥದ್ದನ್ನು. ನಂತರದಲ್ಲಿ ಫೈನಲಿ ನೋಡಿ, ಸೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ, ಈ ರೀತಿ ನಿಮಗೆ ಒಂದು ಪಾಪಪ್ ಓಪನ್ ಆಗುತ್ತೆ. ಆರ್ ಯು ಶೂರ್ ಯು ವಾಂಟ್ ಟು ಲೆಸನ್ ಪ್ಲಾನ್, ನೀನು ಲೆಸನ್ ಪ್ಲಾನ್ ಅನ್ನು ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ಇಷ್ಟಪಡ್ತಾ ಇದ್ದೀರಾ ಅಂತ ಕೇಳುತ್ತೆ. ಆಗ ನೀವು ಹೌದು ಅಂತೇಳಿ ಎಸ್ ಸೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ಸೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮ್ಮ ಲೆಸನ್ ಪ್ಲಾನು HM ಲಾಗಿನ್ಗೆ ಹೋಗುತ್ತೆ. HM ಲಾಗಿನ್ ಅವರಲ್ಲಿ ಅಪ್ರೂವ್ ಕೊಡಬೇಕು. ಅವರು ತಮ್ಮ HM ಲಾಗಿನ್ ಕೂಡ ಇದೇ ರೀತಿ KGID ನಂಬರನ್ನು ಎಂಟ್ರಿ ಮಾಡಿ ಅವರು ಓಪನ್ ಮಾಡಿದಾಗ ಅವರ ಒಂದು ಲಾಗಿನ್ನಲ್ಲಿ ಈ ರೀತಿ ಯಾವ್ಯಾವ ಟೀಚರ್ಸ್ ಲೆಸನ್ ಪ್ಲಾನನ್ನು ಅಪ್ರೂವ್ಗೋಸ್ಕರ ಕಳಿಸಿದ್ದಾರೆ ಅಂತಕ್ಕಂಥದ್ದನ್ನು ಅಲ್ಲಿ ಶೋ ಮಾಡುತ್ತೆ. ಅದರ ಮೇಲೆ ಅವರು ಓಕೆ ಕೊಟ್ಟರೆ ಸಾಕು. ಇದಿಷ್ಟು ಮಾಹಿತಿ ಸ್ನೇಹಿತರೆ, SATS ನಲ್ಲಿ ಲೆಸನ್ ಪ್ಲಾನ್ ಅನ್ನು ಬರೀತಕ್ಕಂಥದ್ದು ಹೇಗೆ, ಸಬ್ಮಿಟ್ ಮಾಡ್ತಕ್ಕಂಥದ್ದು ಹೇಗೆ ಎಂಬುದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಆಗಿತ್ತು ಸ್ನೇಹಿತರೆ. ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಯಾಕೆಂದರೆ LBAಗೆ ಸಂಬಂಧಪಟ್ಟಂಥ ಸಾಕಷ್ಟು ವಿಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾನೆ ಇದ್ದೀನಿ. ಅದರ ಒಂದು ನೋಟಿಫಿಕೇಶನ್ ನಿಮಗೆ ಬಹಳ ಈಸಿಯಾಗಿ ತಲುಪುತ್ತೆ. ಧನ್ಯವಾದಗಳು.